If you turn back in Matthew chapter 3, ಇದು ಒಂದು ಆಸಕ್ತಿಕರ ವಿಷಯ. ಮತ್ತಾಯ 3ನೇ ಅಧ್ಯಾಯಕ್ಕೆ ನೀವು ಹಿಂತಿರುಗಿಸಿಕೊಳ್ಳುವಾಗ, John the Baptist was the one who came as a forerunner for Christ. ಸ್ನಾನಿಕನಾದ ಯೋಹಾನನು ಕ್ರಿಸ್ತನಿಗೆ ಮುಂದಾಗಿ ಬಂದಂತವನಾಗಿದ್ದನು. And God sent John the Baptist to prepare the way. ದೇವರು ಸ್ನಾನಿಕನಾದ ಯೋಹಾನನನ್ನ ಕಳುಹಿಸಿಕೊಟ್ಟರು ಆ ಒಂದು ಮಾರ್ಗವನ್ನ ಸಿದ್ಧಪಡಿಸಲು. When they asked him, "Are you the Messiah?" He said, No, I'm not the Messiah. ಅಲ್ಲಿರುವಂತವರು ಆತನಿಗೆ ನೀನು ಮೆಸ್ಸಾಯನ ಅಂತ ಕೇಳುವಾಗ, ಇಲ್ಲ ನಾನು ಮೆಸ್ಸಾಯ ಅಲ್ಲ ಅಂತ ಹೇಳಿದನು. Verse 3, Matthew 3:3. ಮತ್ತಾಯ 3:3, I am the one referred to in Isaiah the prophet. ಅಡವಿಯಲ್ಲಿ ಕೂಗುವ ಒಬ್ಬನ ಸ್ವರವಿದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಹೇಳಲ್ಪಟ್ಟವನು ನಾನೇ ಅಂತ ಹೇಳ್ತಾನೆ. Who said, someone who is preaching, "Make ready the way of the Lord." ಕರ್ತನ ಮಾರ್ಗವನ್ನು ಸಿದ್ಧ ಮಾಡಿರಿ ಎಂಬುದಾಗಿ ಉಪದೇಶಿಸುವಂತವನು. Make his path straight. ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ. I have come to prepare the way for someone greater than me who is coming. ನಾನು ಮಾರ್ಗವನ್ನ ಸಿದ್ಧ ಮಾಡಲು ಬರ್ತಾ ಇದ್ದೀನಿ, ನನಗಿಂತ ಇನ್ನೂ ದೊಡ್ಡವನು ಬರಲಿಕ್ಕಿದ್ದಾನೆ. That is Jesus Christ. ಅದು ಯೇಸು ಕ್ರಿಸ್ತನು. And if you accept me, I've just come to prepare the road for the Messiah to come walk into your lives. ಮೆಸ್ಸಾಯನು ನಿಮ್ಮ ಜೀವಿತದಲ್ಲಿ ನಡೆಯಲು ಸಹಾಯವಾಗುವಂತೆ ನಾನು ಮಾರ್ಗವನ್ನು ಸಿದ್ಧ ಮಾಡಲು ಬಂದಿದ್ದೇನಷ್ಟೇ ಅಂತ ಹೇಳುತ್ತಾನಲ್ಲಿ. And Israel rejected him. ಆದರೆ ಇಸ್ರಾಯೇಲು ಆತನನ್ನ ತಿರಸ್ಕಾರ ಮಾಡಿತು. A lot of people like to listen to him. ಅನೇಕ ಜನರು ಆತನಿಂದ ಕೇಳಿಸಿಕೊಳ್ಳಲು ಇಷ್ಟಪಟ್ಟರು. We read about Herod in Mark 6 and verse 20. ಮಾರ್ಕ 6ನೇ ಅಧ್ಯಾಯ 20ನೇ ವಚನದಲ್ಲಿ ಹೆರೋದನ ಕುರಿತಾಗಿ ನಾವು ಓದಿಕೊಳ್ಳುತ್ತೇವೆ. Herod liked to listen to John the Baptist. ಹೆರೋದನು ಸ್ನಾನಿಕನಾದ ಯೋಹಾನನಿಂದ ಕೇಳಿಸಿಕೊಳ್ಳಲು ಇಷ್ಟಪಡುತ್ತಿದ್ದನು, ಅಂದರೆ ಬಯಸುತ್ತಿದ್ದನು. Herod enjoyed listening to him. The last part of Mark 6:20. ಮಾರ್ಕ 6:20 ಕಡೆಯ ಭಾಗ, ಸ್ನಾನಿಕನಾದ ಯೋಹಾನನು ಹೇಳುವುದನ್ನ ಸಂತೋಷದಿಂದ ಕೇಳುತ್ತಿದ್ದನು. He enjoyed listening to John the Baptist. ಸ್ನಾನಿಕನಾದ ಯೋಹಾನನಿಂದ ಕೇಳಿಸಿಕೊಳ್ಳುವುದನ್ನ ಬಹಳ ಸಂತೋಷ ಪಡುತ್ತಿದ್ದನು. He enjoyed listening to this fiery preacher who says, "Turn from your sins." ಬೆಂಕಿಯುಳ್ಳಂತ ಸಂದೇಶ, ಪಾಪದಿಂದ ತಿರುಗಿಕೊಳ್ಳಿರಿ ಎಂಬ ಸಂದೇಶವನ್ನ ಕೇಳಿಸಿಕೊಳ್ಳಲು ಸಂತೋಷ ಪಡುತ್ತಿದ್ದನು. Make the path straight, make all the crooked places straight, and ಹಾದಿಯನ್ನ ನೆಟ್ಟಗೆ ಮಾಡಿರಿ, ಡೊಂಕುಳ್ಳಂತ ದಾರಿಯನ್ನ ಸರಿಪಡಿಸಿರಿ ಎಂಬುವಂತ ಸಂದೇಶ. bring the mountains down and lift the valleys up. ಬೆಟ್ಟವು ತಗ್ಗಿಸಲ್ಪಡುವುದು, ಡೊಂಕಾದುವುಗಳು ನೆಟ್ಟಾಗುವವು, Make the rough places smooth and ಕೊರಕಲಾದ ದಾರಿಗಳು ಸಮವಾಗುವವು. Herod said, "Wow." ಹೆರೋದನು ವಾವ್, ಅದ್ಭುತ ಅಂತ ಹೇಳಿದನು. He's not like these boring Pharisees. It's good to listen to this guy. ಫರಿಸಾಯರ ರೀತಿಯಲ್ಲಿ ಬೇಸರಪಡಿಸುವಂತ ಸಂದೇಶ ಈತನಲ್ಲಿಲ್ಲ, ಈತನಿಂದ ಕೇಳಿಸಿಕೊಳ್ಳುವಂತದ್ದು ಸಂತೋಷ ಅಂತ ಹೇಳಿದನು. Did it change him? No. ಅದು ಆತನನ್ನ ಬದಲಾಯಿಸುತ್ತಾ? ಹಾಗಾದ್ರೆ ಇಲ್ಲ. Because 2 verses later, ಯಾಕಂದ್ರೆ ಈ 2 ವಚನದ ನಂತರ it says in verse 22, 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. When Salome, the daughter of Herodias, came in a skimpy, thin dress and danced seductively. ಹೆರೋದ್ಯಳ ಮಗಳಾದ ಸಲೋಮಿಯು ಆ ಒಂದು ತೆಳುವಾದ ಉಡುಗೆಯನ್ನು ತೊಟ್ಟಿಕೊಂಡು ಬಂದು ನಾಟ್ಯವಾಡಿದಾಗ ಹೆರೋದನ ಮುಂದೆ She pleased Herod too. ಆಕೆಯೂ ಕೂಡ ಹೆರೋದನನ್ನ ಮೆಚ್ಚಿಸಿದಳು. You see how Herod could listen to John the Baptist in the morning? ಬೆಳಗಿನ ಸಮಯದಲ್ಲಿ ಹೆರೋದನು ಹೇಗೆ ಸಂತೋಷ ಪಡುತ್ತಿದ್ದನಲ್ವಾ ಸ್ನಾನಿಕನಾದ ಯೋಹಾನನಿಂದ ಕೇಳಿಸಿಕೊಂಡು, and watch this filthy dance in the evening, and both he enjoyed it. ಸಂಜೆಯ ಸಮಯದಲ್ಲಿ ಈ ಒಂದು ಕೆಟ್ಟ ನೃತ್ಯವನ್ನ ನೋಡಿ ಆನಂದಿಸುತ್ತಿದ್ದನು. ಈ ಎರಡೂ ವಿಷಯಗಳಲ್ಲಿ ಆತನು ಸಂತೋಷಿಸುತ್ತಿದ್ದನು. Just like people who come and listen to Zach Poonen in a meeting or in the TV or in the internet. ಅದು ಯಾವ ತರಪ್ಪ ಅಂದ್ರೆ, ಕೆಲವು ಜನರು ಸಹೋದರ ಜಾಕ್ ಪೂನನ್ ರವರಿಂದ ಬಂದು ಸಂದೇಶ ಕೇಳಿಸಿಕೊಂಡು, ಅದು ಟಿವಿಯಲ್ಲಿ ಆಗ್ಬೋದು, ಇಂಟರ್ನೆಟ್ ಅಲ್ಲಿ ಆಗ್ಬೋದು, ಮತ್ತೊಂದು ಕಡೆ ಆಗ್ಬೋದು, and then in the evening they are watching some filthy movie. They enjoy both. ಸಂಜೆ ಹೋಗಿ ಕೆಟ್ಟ ಚಲನಚಿತ್ರಗಳನ್ನ ನೋಡುವಂತದ್ದು, ಎರಡನ್ನೂ ಕೂಡ ಸಂತೋಷ ಪಡುವಂತದ್ದಾಗಿದೆ. ಅಲ್ಲಿ It's happening. ಅದು ನಡೀತಾ ಇದೆ. Is it happening to you? ಆ ರೀತಿ ನಿಮಗೂ ಕೂಡ ಆಗ್ತಾ ಇದೆನಾ? That you can enjoy this message and then you can enjoy some filthy thing on computers or television. ನೀವು ಸಂದೇಶವನ್ನ ಸಂತೋಷಿಸಿ ಕಂಪ್ಯೂಟರ್ನಲ್ಲಾಗ್ಬೋದು, ಟಿವಿಯಲ್ಲಿ ಆಗ್ಬೋದು, ಕೆಟ್ಟ ಸಂಗತಿಗಳನ್ನ ಆನಂದಿಸುತ್ತಿದ್ದೀರಾ ನೋಡಿ. You're like Herod. ನೀವು ಕೂಡ ಹೆರೋದನ ರೀತಿಯಲ್ಲಿ. You may not know it. ನಿಮಗೆ ಅದರ ಬಗ್ಗೆ ತಿಳಿಯದೇ ಇರಬಹುದು. I'm not excited when people say, "Brother Zach, I just enjoy your messages." ನನಗೆ ಜನರು ಬಂದು ಹೇಳುವಾಗ, ಸಹೋದರ ಜಾಕ್ ರವರೇ ನಿಮ್ಮ ಸಂದೇಶ ಬಹಳ ಸಂತೋಷ ತಂತು ಅಂತ, ನನಗೆ ಅದಷ್ಟು ಖುಷಿ ಕೊಡೋದಿಲ್ಲ. I remember Mark 6:20. ನಾನು ಮಾರ್ಕ 6ನೇ ಅಧ್ಯಾಯ 20ನೇ ವಚನವನ್ನ ನೆನಪು ಮಾಡಿಕೊಳ್ಳುತ್ತೇನೆ. And I also remember Mark 6:22. ನಾನು ಇದನ್ನು ಕೂಡ ನೆನಪು ಮಾಡಿಕೊಳ್ಳುತ್ತೇನೆ, ಮಾರ್ಕ 6:22. So I'm not excited. ನಾನು ಅಷ್ಟು ಉತ್ಸಾಹಭರಿತನಾಗೋದಿಲ್ಲ. Because I say I want to know what he did after that. ಯಾಕಂದ್ರೆ ನನಗೆ ಗೊತ್ತಿದೆ ನಂತರ ಆತ ಏನ್ ಮಾಡ್ದ ಅಲ್ಲಿ ಅಂತ. I know what Herod did after that. ಹೆರೋದನು ಕೂಡ ಏನ್ ಮಾಡ್ದ ನಂಗೆ ಗೊತ್ತಿದೆ ನಂತರದಲ್ಲಿ. But I'll give you another example of a man who enjoyed John the Baptist. ನಾನು ನಿಮಗೆ ಮತ್ತೊಂದು ಉದಾಹರಣೆಯನ್ನು ಕೊಡ್ತೇನೆ. ಯಾರು ಸ್ನಾನಿಕನಾದ ಯೋಹಾನನಿಂದ ಬಹಳ ಸಂತೋಷಗೊಂಡನಲ್ಲ ಆತನು. Turn to John's Gospel chapter 1. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಿರಿ. John 1. ಯೋಹಾನ 1ನೇ ಅಧ್ಯಾಯ
And verse 35. 35ನೇ ವಚನ. This is again John the Baptist. ಇಲ್ಲಿ ಮತ್ತೊಮ್ಮೆ ಸ್ನಾನಿಕನಾದ ಯೋಹಾನನು. John was standing with two of his disciples and he was preaching. ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದರು. ಅಲ್ಲಿ ಆತನು ಬೋಧನೆ ಮಾಡುತ್ತಿದ್ದನು. And he looked at Jesus as Jesus walked and said, "There, the Lamb of God." ಯೇಸು ನಡೆದು ಹೋಗುತ್ತಿರುವುದನ್ನು ಕಂಡು, ಇಗೋ ದೇವರ ಕುರಿಮರಿ ಅಂತ ಹೇಳಿದನು. And the two disciples heard John the Baptist speak. ಸ್ನಾನಿಕನಾದ ಯೋಹಾನನು ಮಾತನಾಡುವಂತದ್ದನ್ನ ಇಬ್ಬರು ಶಿಷ್ಯರು ಕೇಳಿಸಿಕೊಂಡರು. And they followed Jesus. ಅವರು ಯೇಸುವನ್ನ ಹಿಂಬಾಲಿಸಿದರು. You know, this is a wonderful verse for me. ನಿಮಗೆ ಗೊತ್ತಾ, ಇದು ನನಗೆ ಬಹಳ ಅದ್ಭುತವಾದಂತ ವಚನ ಅಂತ. I don't know whether I live till Jesus comes. I want to. Like all of you. ನಿಮ್ಮ ಹಾಗೆ ನಾನು ಕೂಡ ಯೇಸು ಸ್ವಾಮಿ ಬರೋವರೆಗೂ ಜೀವಿಸಬೇಕು ಅಂತ ಬಯಕೆ ನನಗಿದೆ. ನಾನು ಅಲ್ಲಿವರೆಗೂ ಜೀವಿಸುತ್ತೇನೋ ಇಲ್ಲವೋ ನಂಗೆ ಗೊತ್ತಿಲ್ಲ. But my times are in God's hands. ಆದರೆ ನನ್ನ ಸಮಯವು ದೇವರ ಹಸ್ತದಲ್ಲಿದೆ. He has numbered my days. ಆತನು ನನ್ನ ದಿನಗಳನ್ನು ಎಣಿಕೆ ಮಾಡಿದ್ದಾನೆ. He wrote that in a book before I was born. ನಾನು ಹುಟ್ಟುವ ಮೊದಲೇ ಆತನ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದಾನೆ. So I don't know. ಹಾಗಾಗಿ ನನಗೆ ಗೊತ್ತಿಲ್ಲ. But if the Lord calls me home before He comes. ಒಂದು ವೇಳೆ ಕರ್ತನು ಬರುವ ಮೊದಲೇ ನನ್ನನ್ನು ಮನೆಗೆ ಕರೆದರೆ. Now I don't want any of you to get disturbed. I'm not sick or anything. I'm just telling you what I believed for the last 50 years. ನೀವು ಈ ವಿಷಯವಾಗಿ ತುಂಬಾ ತಲೆ ಕೆಡಿಸ್ಕೋಬಾರದು ಅಂತ ನಾನು ನೆನೆಸುತ್ತೇನೆ. ನಾನು ಅನಾರೋಗ್ಯಕ್ಕೆ ಏನು ಈಡಾಗಿಲ್ಲ. ಕಳೆದ 50 ವರ್ಷದಿಂದ ನಾನು ಇದನ್ನ ನಂಬಿಕೊಂಡು ಬಂದಿದ್ದೇನೆ ಅಷ್ಟೇ. If the Lord calls me home before He comes. ಕರ್ತನು ತಾನು ಬರುವ ಮೊದಲೇ ನನ್ನನ್ನು ಮನೆಗೆ ಕರೆದರೆ. This is what I want written on my tombstone. ನನ್ನ ಸಮಾಧಿಯ ಕಲ್ಲಿನ ಮೇಲೆ ಇದನ್ನ ಬರೆಯಬೇಕು ಎಂದು ನಾನು ನಿರೀಕ್ಷಿಸುತ್ತೇನೆ. They heard Him speak. And they followed Jesus. ಅವರು ಆತನು ಮಾತನಾಡುವಂತದ್ದನ್ನ ಕೇಳಿಸಿಕೊಂಡರು, ನಂತರ ಯೇಸುವನ್ನ ಹಿಂಬಾಲಿಸಿದರು. What beautiful words. ಎಂತಹ ಸುಂದರವಾದಂತ ವಚನ ಇದು. They heard Him speak and they did not follow Him. They followed Jesus. That's John the Baptist. ಅವರು ಆತನಿಂದ ಕೇಳಿಸಿಕೊಂಡು ಆತನನ್ನ ಹಿಂಬಾಲಿಸಲಿಲ್ಲ, ಯೇಸುವನ್ನ ಹಿಂಬಾಲಿಸಿದರು. ಅದೇ ಸ್ನಾನಿಕನಾದ ಯೋಹಾನನು. You don't have to be a preacher like me. ನೀವು ನನ್ನ ರೀತಿಯಲ್ಲಿ ಬೋಧಕರಾಗೋ ಅವಶ್ಯಕತೆ ಇಲ್ಲ. You talk to people, don't you? ನೀವು ಜನರೊಟ್ಟಿಗೆ ಮಾತಾಡ್ತಿರಲ್ವಾ? If it can be said about you. ಅದು ನಿಮ್ಮ ಬಗ್ಗೆ ಹೇಳಿದ್ದೇ ಆದಲ್ಲಿ. They heard her speak. They followed Jesus. ಅವರು ಆಕೆಯಿಂದ ಅಥವಾ ಆತನಿಂದ ಕೇಳಿಸಿಕೊಂಡರು ಮತ್ತು ಯೇಸುವನ್ನ ಹಿಂಬಾಲಿಸಿದರು. What a wonderful thing. Is anything better than that? ಇದು ಒಂದು ಅದ್ಭುತವಾದ ಸಂಗತಿ ಅಲ್ವಾ? ಇದಕ್ಕಿಂತ ಉತ್ತಮವಾದದ್ದೇನಾದ್ರೂ ಇದೆನಾ? They never admired Him. They heard Him speak and they followed Jesus. ಅವರು ಆತನನ್ನ ಮೆಚ್ಚಿಕೊಳ್ಳಲಿಲ್ಲ, ಅವರು ಆತನಿಂದ ಕೇಳಿಸಿಕೊಂಡು ಯೇಸುವನ್ನ ಹಿಂಬಾಲಿಸಿದರಷ್ಟೇ. And one of them, ಅದರಲ್ಲಿ ಒಬ್ಬನು, we read his name, one of them who followed verse 40 was Andrew. 40ನೇ ವಚನದಲ್ಲಿ ಹೇಳೋ ಪ್ರಕಾರ ಅದರಲ್ಲಿ ಒಬ್ಬನ ಹೆಸರು ಅಂದ್ರೆಯನು ಅಂತ. Who became an apostle. Simon Peter's brother. ಸಿಮೋನ್ ಪೇತ್ರನ ಸಹೋದರನಾದಂತವನು ಅಪೊಸ್ತಲನಾದನು. So I see these contrasts. Herod heard John the Baptist speak, enjoyed it, and went and watched Salome dance. ನಾನು ಈ ಒಂದು ವ್ಯತ್ಯಾಸವನ್ನ ನೋಡ್ತೇನೆ. ಹೆರೋದನು ಸ್ನಾನಿಕನಾದ ಯೋಹಾನನಿಂದ ಕೇಳಲು ಸಂತೋಷಪಟ್ಟನು ಮತ್ತು ಹೋಗಿ ಸೊಲೋಮಿಯ ನೃತ್ಯವನ್ನ ನೋಡಿ ಸಂತೋಷಪಟ್ಟನು ಕೂಡ. Andrew heard John the Baptist speak and enjoyed it and followed Jesus. ಅಂದ್ರೆಯನು ಸ್ನಾನಿಕನಾದ ಯೋಹಾನನಿಂದ ಕೇಳಿ ಸಂತೋಷಪಟ್ಟು ಯೇಸುವನ್ನ ಹಿಂಬಾಲಿಸಿದನು. And there are these two types of people in every congregation. ಎಲ್ಲಾ ಗುಂಪಿನಲ್ಲಿ ಈ ರೀತಿಯ ಎರಡು ಜನರು ಇದ್ದೇ ಇರ್ತಾರೆ. They both enjoy the message. ಅವರಿಬ್ಬರು ಕೂಡ ಸಂದೇಶವನ್ನ ಕೇಳಿ ಸಂತೋಷಪಟ್ಟರು. They both enjoy hearing a man who is anointed. ಅಭಿಷಕ್ತನಾದ ಮನುಷ್ಯನಿಂದ ಕೇಳಿಸಿಕೊಂಡು ಸಂತೋಷಪಟ್ಟರು. But the result is very different after the meeting is over. ಆದರೆ ಫಲಿತಾಂಶ ಬಹಳ ವ್ಯತ್ಯಾಸದಿಂದ ಕೂಡಿತ್ತು ಕೂಟವು ಮುಗಿದ ನಂತರ. The rest of the day, the rest of the week, the rest of the year. ದಿನದ ಮಿಕ್ಕ ಭಾಗದಲ್ಲಿ, ಮಿಕ್ಕ ವಾರದಲ್ಲಿ ಮತ್ತು ಮಿಕ್ಕ ವರ್ಷದಲ್ಲಿ. I hope all of you will follow Andrew and not Herod. ನನಗೆ ನಿರೀಕ್ಷೆ ಇದೆ, ನೀವು ಹೆರೋದನನ್ನು ಅಲ್ಲ ಅಂದ್ರೆಯನನ್ನು ಹಿಂಬಾಲಿಸುವರಾಗಿರ್ತೀರಿ ಅಂತ. Not only he followed Jesus, he went and called his relatives. Say, come and see. ಆತನು ಯೇಸುವನ್ನ ಹಿಂಬಾಲಿಸಿದ್ದು ಮಾತ್ರ ಅಲ್ಲ, ಸಂಬಂಧಿಕರನ್ನ ಕರೆದು ಬಂದು ನೋಡಿರಿ ಎಂಬುದಾಗಿ ಹೇಳಿದನು. He called his Peter. He wanted others to get the blessing. ಪೇತ್ರನನ್ನ ಕರೆದನು. ಆತನಿಗೆ ಇತರರು ಕೂಡ ಆಶೀರ್ವಾದ ದೊರಕಿಸಿಕೊಳ್ಳಬೇಕೆಂಬ ಬಯಕೆ ಇತ್ತು. I hope you will do that too. ನೀವು ಕೂಡ ಅದನ್ನೇ ಮಾಡ್ತೀರಿ ಅಂತ ನನಗೆ ನಿರೀಕ್ಷೆ ಇದೆ. That is how CFC has grown through the years. ಈ ಎಲ್ಲಾ ವರ್ಷಗಳಲ್ಲಿ CFCಯು ಬೆಳೆದದ್ದು ಅದೇ ರೀತಿಯಾಗಿ. One person heard a man of God speak and followed Jesus. ಒಬ್ಬ ಮನುಷ್ಯನು ದೈವಿಕ ಮನುಷ್ಯನಿಂದ ಕೇಳಿಸಿಕೊಂಡು ಯೇಸುವನ್ನ ಹಿಂಬಾಲಿಸಿದನು. And he said, this is not enough for me, I must get somebody else also. ಇದು ಇಷ್ಟಕ್ಕೆ ಸಾಕಾಗೋದಿಲ್ಲ, ಇನ್ನೊಬ್ಬರನ್ನು ಕೂಡ ಕರೆತರಬೇಕು ಎಂಬುದಾಗಿ ಬಯಸಿದನು. You know, that's how we have grown. We have not had these what they call big evangelistic meetings in Bangalore. We never had. ಈ ರೀತಿಯಾಗಿ ನಾವು ಒಟ್ಟಾಗಿ ಬೆಳೆದವು. ನಾವು ಸೌವಾರ್ತಿಕತೆ ಅಂದ್ರೆ ಸುವಾರ್ತೆಯನ್ನು ಸಾರುವಂತ ಕೂಟ ಎಂಬುದಾಗಿ ಬೆಂಗಳೂರಿನಲ್ಲಿ ದೊಡ್ಡದಾಗಿ ಮಾಡಲಿಲ್ಲ. No, never. That's not the way we grow. We've grown by personal evangelism. ಇಲ್ಲ, ನಾವು ಆ ರೀತಿಯಾಗಿ ಬೆಳೆಯಲಿಲ್ಲ. ನಾವು ವೈಯಕ್ತಿಕ ಸುವಾರ್ತೆಯನ್ನ ಸಾರುವ ಮುಖಾಂತರ ಬೆಳೆದವು. One person telling another, hey, come and listen. ಒಬ್ಬ ವ್ಯಕ್ತಿಯು ಹೋಗಿ ಹೇಳುವಂತದ್ದು ಬಂದು ಕೇಳಿಸಿಕೋ ಅಂತ. That's how later on it says Philip found Nathanael.
You read later on in the same chapter. ನಂತರ ಅದೇ ಅಧ್ಯಾಯದಲ್ಲಿ ನೀವು ಓದ್ತೀರಿ, ಫಿಲಿಪ್ಪನು ನತಾನೇಲನನ್ನ ಕಂಡುಕೊಂಡನು ಎಂಬುದಾಗಿ. And that's continuing for 2000 years, and we can add some verses now from CFC. ಅದು 2000 ವರ್ಷಗಳಿಂದ ಅದೇ ರೀತಿಯಾಗಿ ನಡೀತಾ ಇದೆ. ಈಗ ನಾವು CFC ಇಂದ ಕೆಲವು ಮಾತುಗಳನ್ನು ಕೂಡ ಸೇರಿಸಬಹುದು. So and so found so and so, and there are many people sitting right here who can say somebody else invited me here, that's how I came. ಒಬ್ಬರು ಹೋಗಿ ಮತ್ತೊಬ್ಬರನ್ನ ಕಂಡುಕೊಂಡರು, ಮತ್ತೊಬ್ಬರು ಹೋಗಿ ಇನ್ನೊಬ್ಬರನ್ನ ಕಂಡುಕೊಂಡರು. ನೀವು ಯಾರನ್ನಾದ್ರೂ ಈ ರೀತಿ ಕೇಳುವಾಗ ಯಾರೋ ನನಗೆ ಆಹ್ವಾನಿಸಿದ್ರು, ನಾನು ಬಂದೆ ಅಂತ ಹೇಳ್ತಾರೆ. And then I brought my brother and somebody else, and that's how we've grown. ನಾನು ನನ್ನ ಸಹೋದರನನ್ನ ಕರೆತಂದೆ, ಇತರರನ್ನ ಕರೆತಂದೆ, ಆ ರೀತಿಯಾಗಿ ಬೆಳೆಯಲ್ಪಟ್ಟಿದೆ ಇದು.